ಏನು ಅಂದ್ರೆ ಯಾವಾಗ ಲಕ್ಷ್ಮಣ ಟ್ರೈನಿಂಗ್ ಅಂತ ಹೋಗಿದ್ದಾನೋ ಅವತ್ತಿನಿಂದ ಇವತ್ತಿನವರೆಗೂ ಬಂದು ಹಾಕ್ಸ್ಕೊಂಡು ಅನ್ಕೊಂಡಿದ್ರ ನಿಮ್ಗೆ ಅರ್ಥ ಇಲ್ಲ ನೋಡಿ. ಏನ್ ಚಿಂತೆ ಮಾಡ್ತಾ ಇದ್ರಿ ನೀವು? ಈಗ ನನಗೇನಾಗಿದೆ ಅಂತ ಈ ರೀತಿ ಕಣ್ಣೀರು ಹಾಕ್ತಾ ಇದೀಯ? ನನಗೇನು ಆಗಿಲ್ಲ ಶಿವ, ನೀನೇನು ಗಾಬರಿ ಪಟ್ಟುಕೊಳ್ಳಬೇಡ. ನೋಡು ಶಿವ, ಗಾಬರಿ ಪಡುವಂತಹ ಏನು ಅವಶ್ಯಕತೆ ಇಲ್ಲ. ರೋಗ ರುಜಿನಗಳು ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತವೆ ಏನು. ನೀನೇನು ಚಿಂತೆ ಮಾಡಬೇಡ. ನಾನು ಮೊದಲನಿಕ್ಕಿಂತ ನೋಡಿ, ಯಾಕೆ ಏನೋ ನೀವು ಆಡ್ತಿರೋ ಮಾತನ್ನು ನೋಡಿದ್ರೆ ನನಗೆ ಯಾಕೆ ಏನೋ ತುಂಬಾ ಹೆದರಿಕೆ ಆಗ್ತಾ ಇದೆ, ಭಯನೂ ಆಗ್ತಾ ಇದೆ. ಭಯ ಪಡಲು ಅಂಥದ್ದೇನಿದೆ? ನಿನ್ನ ತಲೆಯಲ್ಲಿ ಹಲವಾರು ವಿಚಾರಗಳನ್ನು ನನಗೆ ಸ್ವಲ್ಪ ಕುಡಿಯಲು ಏನಾದರೂ ನೀರು ತೆಗೆದುಕೊಂಡು ಬರಲಿ. ಹೊಟ್ಟೆಯಲ್ಲಿ ಸ್ವಲ್ಪ ಕೂಡ ಅನ್ನ ಇಲ್ಲ. ನೋಡಿ, ಸ್ವಲ್ಪ ಊಟ ತೆಗೆದುಕೊಂಡು ಬರ್ತೀನಿ. ಊಟ ಮಾಡಿ ಸ್ವಲ್ಪ ಆಯಾಸ ತಿಳಿಸ್ಕೊಳ್ಳಿ, ಸಮಾಧಾನ ಆಗುತ್ತೆ ಸ್ವಲ್ಪ. ಮೈಯಲ್ಲಿ ಆರಾಮವಿಲ್ಲದಾಗ ಆಹಾರ ಸೇವಿಸಬಾರದು ಶಿಖ. ಇವತ್ತು ಆದಿಶಕ್ತಿ ಶ್ರೀ ಚಂದನಗಿರಿ ದೇವಿಯ ಜಾತ್ರೆ ಇರುವರು. ಆ ಜಾತ್ರೆಗೆ ದೇವರ ಗುಡಿಗೆ ಹೋಗಿ ಕಾಯಿ ಕರ್ಪೂರ ಮಾಡಿಕೊಂಡವ. ಹೌದು, ಆಯ್ತು. ಈಗಲೇ ಎಲ್ಲ ಸಿದ್ಧತೆ ಮಾಡ್ತೀನಿ, ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಸರ್, ನಿಮ್ಗೊಂದು ಪೋಸ್ಟ್ ಬಂದಿದೆ ಸರ್. ಎಲ್ಲಿಂದ ಬಂದಿದೆ ಕಾಗದ? ಇದೀಗ ಪೋಸ್ಟ್ ಮನ ಬಂದು ಕೊಟ್ಟು ಹೋದ. ಯಾರು ಬಂದಿದ್ದಾರೆ? ಯಾರು ಬರ್ತಾನೆ ನೋಡೋಣ. ನನ್ನ ಪೂಜ್ಯ ತಂದೆ ತಾಯಿ ಅಂತಿರುವ ಪ್ರೀತಿಯ ಅಣ್ಣ ಅತ್ತಿಗೆಯವರಿಗೆ ನಿಮ್ಮ ತಮ್ಮ ಲಕ್ಷ್ಮಣ ಮಾಡುವ ನಮಸ್ಕಾರಗಳು. ನಾನು ಕೆಲಸಕ್ಕಾಗಿ ಬಂದ ಮೇಲೆ ನಾನು ಕೆಲಸದ ಒತ್ತಡದಿಂದ ಪತ್ರ ಬರೆಯಲು ಆಗಲಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು. ನಾನು ಇಲ್ಲಿ ಆರಾಮದಿಂದ ಇದ್ದೇನೆ. ಅಣ್ಣ, ದಿನಾಲು ನನ್ನ ಅತ್ತಿಗೆಯನ್ನು ನೋಡಲು ಜೀವ ಬಹಳ ನಡೆಸುತ್ತದೆ. ಒಂದು ಸಲ ಬಂದು ಹೋಗಬೇಕಾದ್ರೆ ಸೆಂಟ್ರಲ್ದವರು ಆದೇಶದಂತೆ ಇಲ್ಲಿ ನನಗೆ ತುಂಬಾ ಕೆಲಸವಿದೆ. ಅತ್ತಿಗೆ ಆರೋಗ್ಯದ ಕಡೆ ಹೆಚ್ಚಿನ ಕಾಳಜಿ ವಹಿಸು. ಮತ್ತೊಂದು ವಿಷಯವೇನೆಂದರೆ, ಇದೇ ವಾರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೆಲಸವಿದ್ದು ಕಾರಣ ನಾನು ಬರಬೇಕಾಗಿದೆ. ನಾನು ನಮ್ಮ ಜಿಲ್ಲೆಗೆ ಬಂದರೆ ತಮಗೆ ಭೇಟಿಯಾಗಿ ಬರ್ತೀನಿ. ಬಂದ ನಂತರ ಎಲ್ಲ ವಿಷಯವನ್ನು ತಿಳಿಸುತ್ತೇನೆ. ತಂಗಿ ಶಿಲ್ಪ ಬಂದರೆ ಅವಳಿಗೂ ಕಿರಣಿಗೂ ನನ್ನ ಆಶೀರ್ವಾದ ತಿಳಿಸು. ನನ್ನ
ನನ್ನ ಪ್ರಿಯ ಅತ್ತಿಗೆಗೆ ನನ್ನ ಅನಂತ ನಮಸ್ಕಾರಗಳು ತಿಳಿಸು. ಇಂತಿ ನಿನ್ನ ತಮ್ಮ ಲಕ್ಷ್ಮಣ. ಈಗ ನನ್ನ ಮನಸ್ಸಿಗೆ ಸಮಾಧಾನವಾಯಿತು. ಇದು ಕಾಗದ ಲಕ್ಷ್ಮಣ ಬರಬೇಕು. ಸೀತಾ, ಆ ನಿನ್ನ ಮೈದು ನಿನ್ನನ್ನು ಅದು ಎಷ್ಟು ಹೊಗಳಿಕೊಂಡಿದ್ದ ನೀನು. ನೋಡು ಸೀತಾ, ಈಗಿಂದೀಗಲೇ ನೀನು ಆ ಚಂದನಗಿರಿ ದೇವಿಯ ಗುಡಿಗೆ ಹೋಗಿ ಕಾಯಿ ಕರ್ಪೂರ ಅಷ್ಟೇ ಅಲ್ಲ, ತಾಯಿಗೆ ತುಪ್ಪದ ದೀಪ ಹಚ್ಚಿ ಬೇಗನೆ ಪ್ರಸಾದ ತೆಗೆದುಕೊಂಡು ಬಾ ಸೀತಾ. ಆಯ್ತು, ನನಗೊಂದು ತುಂಬಾ ಸಂತೋಷವಾಗಿದೆ. ನಾನು ಆ ದೇವಿ ಹತ್ರ ಹೋಗಿ ನನ್ನ ಮೈದ ಹೆಸರಲ್ಲಿ ತುಪ್ಪದ ದೀಪ ಹಚ್ಚಿ ಬರ್ತೀನಿ. ನಾನು ಹೋಗ್ಬರ್ತೀನಿ. ಮತ್ತೆ ಡಾಕ್ಟರ್ ಬಂದ್ರೆ ಸ್ವಲ್ಪ ಚೆನ್ನಾಗಿ ತೋರಿಸ್ಕೊಳ್ಳಿ, ಆರೋಗ್ಯದ ಕಡೆ ಗಮನ ಕೊಡಿ. ನಾನು ಹೋಗ್ಬರ್ತೀನಿ. ಆಯ್ತು, ಹೋಗಿ ಬಾ. ಇದೇನಿದು ಸೀತಾ? ಏನ್ರಿ ಇಂಥ ಅಪಶಕುನ? ಸೀತಾ, ಇದೇನಿದು ಸೀತಾ? ಆ ಚಂದನಗಿರಿ ದೇವಿಗೆ ಸಲ್ಲಬೇಕಾದ ಈ ನಿನ್ನ ಕೈಯೊಳಗಿನ ತಟ್ಟೆ ನೆಲಕ್ಕೆ ಬಿದ್ದು ಮಣ್ಣು ಪಾಲಾಯಿತಲ್ಲ. ಎಂತ ಅಪಶಕುನ? ಹೌದು, ಯಾಕೋ ಏನೋ ನನ್ನ ಬಲಗಳು ತುಂಬಾ ಮರಿತಾ ಇದೆ. ಈ ರೀತಿ ಅಪಶಕುನ ಆದ್ಮೇಲೆ ನಾನು ಹೋಗುದಿಲ್ಲ ರೀ. ನಾನು ಹೋಗುದಿಲ್ಲ. ನಾನು ನಿಮ್ ಜೊತೆಗೆ ಇರ್ತೇನೆ. ಸೀತಾ, ದೇವರಿಗೆ ಹೋಗುವುದು ಸುಳ್ಳು ಮಾಡಬೇಡ. ಈ ನಿನ್ನ ಕೈಯಲ್ಲಿಯ ಕಟ್ಟೆ ಬೀಳುವುದಕ್ಕೂ ಅದಕ್ಕೂ ಯಾವ ಸಂಬಂಧವಿಲ್ಲ. ನೋಡು ಸೀತಾ, ಧೈರ್ಯ ಹೊಂದದೆ ಧೈರ್ಯದಿಂದ ದೇವರಿಗೆ ಹೋಗಿ ಬಾ ಸೀತಾ. ದೇವರಿಗೆ ಹೋಗಿಲ್ಲ. ನನ್ನ ಮನಸ್ಸಿಗೆ ಹೋಗ್ತಾ ಇಲ್ಲ. ಬೇಡ ರೀ, ನೀವು ಹುಷಾರಾಗಿ ನಾವು ಇಬ್ಬರು ಸೇರಿ ಆ ದೇವಿ ಮಂದಿರಕ್ಕೆ ಹೋಗೋಣ. ಆದ್ರೆ ಇವತ್ತು ನಾನು ಹೋಗುದಿಲ್ಲ. ಹುಚ್ಚು, ಮೊದಲೇ ನನ್ನ ಮೈಯೊಳಗೆ ಹುಷಾರಿಲ್ಲ. ಆ ದೇವಿಯ ಗುಡಿಯಲ್ಲಿ ಗದ್ದಲ ಬಹಳಷ್ಟು ತುಂಬಿಕೊಳ್ತಾ ಇದೆ. ದೇವಿಯ ದರ್ಶನಕ್ಕಾಗಿ ಪರ ಊರಿನ ಜನ ಸಾಕಷ್ಟು ಸಾಲಾಗಿ ಹರಿದು ಬರುತ್ತಿದೆ. ನೋಡು ಸೀತಾ, ನನಗೆ ಆರಾಮಾಗಿದ್ದ ಮೇಲೆ ನಾನು ದೇವಿಯ ದರ್ಶನ ಮಾಡಿಕೊಂಡು ಬರುತ್ತೇನೆ. ನೀನು ಹೋಗು, ಹೋಗಿ ಕಾಯಿ ಕರ್ಪೂರ ಮಾಡಿಕೊಂಡವ. ನೀನು ಬರುವ ತನಕ ನಿನ್ನ ದಾರಿಯೇ ನೋಡುತ್ತೇನೆ. ಇಷ್ಟು ಹೇಳ್ತೀನಿ ಅಂದ್ಮೇಲೆ ನಾನು ನಿಮ್ಮ ಮಾತನ್ನು ಮೀರುವುದಿಲ್ಲ. ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಹೋಗಿ ಬಾ ಸೀತಾ. ಇಂದು ಅದು ಏಕೋ ನನ್ನ ಮನಸ್ಸಿನಲ್ಲಿ ಅನುಮಾನ ಮಾಡುತ್ತಿದೆ. ತಟ್ಟ ಬಿದ್ದ ಈ ಅನುಮಾನ ನನ್ನ ಹೃದಯವನ್ನೇ ಚುಚ್ಚಿದಂತಾಗುತ್ತಿದೆ. ದೇವರಿಚ್ಛೆ ಇದ್ದಂತೆ ಆಗಲಿ. ಈ ದೈವ ಸಂಕಲ್ಪ ಗೆದ್ದವರಾರು? ಈ ದೈವ ಸಂಕಲ್ಪ ಗೆದ್ದವರಾರು? ದೈವದಲ್ಲಿ ಇದ್ದಂತೆ ಆಗಲಿ.
ಗಂಡ ನಮ್ಮ ಮಕ್ಕಳು ಇರುವುದರಿಂದಲೇ ಸಾಲ ಕೊಟ್ಟ ಶ್ರೀಮಂತರು ಹಾಳಾಗಿ ಹೋಗುವರು. ಸಾವುಕಾರ, ನಿಮ್ಮ ಸಾಲ ತೀರಿಸಿ ನಾನು ಋಣಮುಕ್ತನಾಗ್ತೀನಿ. ನೋಡಿ ಸಾವುಕಾರ್ಯ, ಎಷ್ಟು ದಿನ ತೆಗೆದುಕೊಂಡಿದ್ದೀರಿ, ಇನ್ನೂ ಸ್ವಲ್ಪ ಕಾಲಾವಕಾಶ ಮಾಡಿಕೊಡ್ರಿ. ನಿಮ್ಮ ಸಾಲ, ಆ ಸಾಲಕ್ಕೆ ತಕ್ಕ ಬಡ್ಡಿ ಚುಕ್ತ ಮಾಡ್ತೀನಿ ಸಾವುಕಾರ್ಯ, ಚುಕ್ತ ಮಾಡ್ತೀನಿ. ನಿನ್ನ ಈಗ ಒಂದು ಎಕರೆ ಜಮೀನಿ ನಮ್ಮ ಸಾಹುಕಾರಿಗೆ ಮೇಲೆ ಮಾರಿಬಿಡು. ಯಾಕೆ ಸಾಲದಲ್ಲಿ ಬಿದ್ದು ಕೊರಗವಿ? ಆಯ್ತು ಅಯ್ಯಪ್ಪ, ಇಂದು ಒಂದು ಎಕರೆ ಜಮೀನು ಮಾರಿ ನನ್ನ ತಂಗಿಯ ಮದುವೆ ಮಾಡಿ ಮುಗಿಸಿದ್ದೇನೆ. ಈಗ ನನ್ನ ಹತ್ತಿರ ಉಳಿದಿರುವುದು ಇದು ಒಂದು ಮನೆ. ಇದು ಒಂದು ಮನೆ ಮಾರಿ ನಿಮ್ಮ ಸಾಲವನ್ನು ತೀರಿಸುತ್ತೇನೆ. ಆದರೆ ಸ್ವಲ್ಪ ಕಾಲಾವಕಾಶ ಬೇಕು ಸಾವುಕಾರ್ಯ, ಕಾಲಾವಕಾಶ. ಸರಿಯಾಗಿ ನನ್ನ ಪಾಲು ಕೊಟ್ಟು ಎಷ್ಟು ನೀನು ಉಳಿಸಿಕೊಂಡಿಲ್ಲ. ಲೇ ಮಗನ ರಾಮ್ಯ, ಇಲ್ಲ ಸಲ್ಲದ ವಿಷಯ ನನ್ನ ಮಗನ ತಲೆಯೊಳಗೆ ಆಗಿ ನಿನ್ನ ತಂಗಿಯ ಮದುವೆ ಮಾಡಿಸಿ ನಿಮ್ಮ ವಿವಾಹ ಸಂಬಂಧ ನಮಗೆ ಬೇಕಾಗಿಲ್ಲ. ನಮ್ಮಂತ ದೊಡ್ಡವರ ಸಹವಾಸ ಮಣ್ಣಿನ ತಟ್ಟೆಯಲ್ಲಿ ತಿನ್ನುವುದು ಬಿಟ್ಟು ಚಿನ್ನದ ತಟ್ಟೆಗೆ ಆಸೆಪಟ್ಟರೇನೋ ಅಂತ ಸುಳಿ ಮಕ್ಕಳು. ನಿನ್ನ ತಂಗಿಯ ಮದುವೆ ಮಾಡಿ ತಂದೆ ಮಗನ ಸಂಬಂಧ ಕಡಿದು ಹಾಕಿಸಿ ಈ ಆಕ್ರೋಶಕ್ಕೆ ನೀನೇ ಕಾರಣ. ಸಾವುಕಾರ, ನಿಮ್ಮ ಮಗನು ನಮ್ಮ ಮನೆಗೆ ಬಂದು ನಿಮ್ಮ ತಂಗಿಯನ್ನು ಕೊಟ್ಟು ಮದುವೆ ಮಾಡಿ ಅಂತ ಕೇಳಿಕೊಂಡ. ನಾವು ಅವನನ್ನು ಬಲವಂತವಾಗಿ ನಮ್ಮ ತಂಗಿಯನ್ನು ಅವನ ಕೊರಳಿಗೆ ಹಾಕಿದ ಸಾವುಕಾರ. ಒಂದು ವೇಳೆ ನಮ್ಮ ತಂಗಿಯನ್ನು ಅವನಿಗೆ ನಾವು ಕೊಡದೆ ಹೋದರೆ ಆ ಜನ್ಮ ಪರ್ಯಂತ ಬ್ರಹ್ಮಚಾರಿಯಾಗಿ ಸಾಯಿವೆ ಎಂದು ಆ ನಿಮ್ಮ ಮಗ ನುಡಿದ. ಅದಕ್ಕಾಗಿ ಕೊನೆಗೆ ತಾವು ಇಬ್ಬರು ಪ್ರೀತಿಸಿ ಮದುವೆಗೆ ಮಾಡಿಕೊಳ್ಳುವ ಸ್ಥಿತಿಗೆ ಬಂದಾಗ ನಾವು ಮದುವೆ ಮಾಡಬೇಕಾಯ್ತು ಸಾವುಕಾರ. ರಾಮ್ಯ, ಎಷ್ಟೊಂದು ಸೊಕ್ಕು ಆಕಾಶ ಭೂಮಿಗೆ ಹೋಲಿಸಿ ಮಾತನಾಡುವ ನರಾಧಮ. ನಿನಗೆ ಸುಮ್ಮನೆ ಬಿಡಬಾರದು. ನಮ್ಮ ಶ್ರೀಮಂತಿಗೆ ರುಚಿ ಸ್ವಲ್ಪ ತೋರಿಸಿದಾಗಲೇ ನಿನಗೆ ಬುದ್ಧಿ ಬರುವುದು. ಕರಿಯ, ಈ ಮಗನಿಗೆ ಚರ್ಮ ಸುಲಿಯುವಂತ ಥಳಿಸುವನನ್ನು. ಸಾಕು ನಿಲ್ಲಿಸೋ ಇಂದಿನ ಚಾಟಿ. ಮೊದಲೇ ನನ್ನ ಮೈಯಲ್ಲಿ ಹುಷಾರಿಲ್ಲ, ತಾಳಲಾರೆ. ಸಾಕಾರೆ, ನಾನು ತಪ್ಪು ಮಾಡಿದ್ದೇನೆ ನಿಜ. ಅದಕ್ಕೆ ನೀವು ಒಂದು ಅವಕಾಶ ನನ್ನನ್ನು ಮಾಡಿದ ತಪ್ಪು ಒಪ್ಪಿಕೊಂಡು ಈಗಿನೀಗಲೇ ಸಾಲ ತೀರಿಸಬೇಕು. ನನ್ನ ಮಗನ ಆಯ್ತು ಸಾಕಾರೆ, ನಾನು ಕೊಡುವ ಸಾಲ ಕೊಡುತ್ತೇನೆ ಅಂತ ಹೇಳಿದ್ದೆ. ಆಯ್ತು ಸಾವುಕಾರೆ, ನಿಮ್ಮ ಸಾಲ ತೀರಿಸ್ತೀನಿ. ಮಾತಿಗೆ ಮಾತು ಬೇಯಿಸಿ ಏನೋ ಪ್ರಯೋಜನವಿಲ್ಲ. ಕರಿಯ, ಇವನಿಗೆ ಚೆನ್ನಾಗಿ ತಿಳಿಸು. Oh
ಲೇ ರಾಮ್ಯ, ನಾ ಮೊದಲು ಹೇಳಿದಂಗ ಈ ಮೂವರಲ್ಲಿ ನಿನ್ನ ಹೆಂಡತಿಗೆ ಸರ್ವ ಹಾಕ ಕೇಳು. ಜಲ ಶ್ರೀಮಂತಿಕೆ ಸೊಕ್ಕು ತುಂಬಿದ ಕೋತಿ ನನ್ನ ಮಕ್ಕಳ, ಬಡವರಿಗೆ ಸಿಕ್ಕಂತೆ ಮಾತನಾಡುತ್ತಿರುವಿರೇನೋ ಮಕ್ಕಳ. ನಾಚಿಕೆ ನಾಚಿಕೆ ಎಂಬ ಮೂರಕ್ಷರ ನಮ್ಮ ಹತ್ರ ಇದ್ದರೆ ಇಂದು ನಾವು ಈ ಕೆಲಸಕ್ಕೆ ಕೈ ಹಾಕುತ್ತಿರಲಿಲ್ಲ. ನಮ್ಮ ಸಾಹುಕಾರ ಹೇಳಿದ ಹಾಗೆ ನಿನ್ನ ಹೆಂಡತಿಯನ್ನು ನಮ್ಮೂರು ಮಂದಿಗೆ ಒಪ್ಪಿಸಿ ಬಿಡು. ನಾವು ನಿನ್ನ ಸಾಲ ಮನ್ನಾ ಮಾಡ್ತೀವಿ. ಶಿವರಾಜ್, ಹೆಂಡತಿಯ ಶೀಲವನ್ನು ಸಾಲಕ್ಕೆ ಮಾರಿಕೊಳ್ಳಲು ನಾನೇನೋ ನಿನ್ನ ಹಾಗೆ ಎಂಜಲ ರಾಶಿಗೆ ಬಿದ್ದಿಲ್ಲ. ಏನೋ ಶ್ರೀಮಂತರು ಅಂತ ತಾವು ಆಡಿದ ಮಾತನ್ನು ಅನಿಸಿಕೊಂಡು ಸುಮ್ಮನಿದ್ದರೆ ಬಾಯಿಗೆ ಬಂದ ಹಾಗೆ ಮಗಳುತ್ತೀವೇನೋ. ನೋಡು, ನಿಮ್ಮ ಹೆಂಡರು ಇದ್ದರೆ ಈ ಸಾಹುಕಾರ ಹತ್ತಿರ ಮಲಗಿಸಿ ಮಜಾ ಮಾಡ್ರಿ. ಇನ್ನೊಬ್ಬರ ಹೆಣ್ಣು ಮಕ್ಕಳನ್ನು ಮಲಗಿಸು ಅಂತ ಹೇಳುವ ತಾಯಿಗಂಡ ನನ್ನ ಮಕ್ಕಳ ನನ್ನ ಮನೆಯಿಂದ ಹೊರಟು ಹೋಗಿ. ಮತ್ತೆ ಮತ್ತೆ ಅದನ್ನೇ ಮಾತಾಡಬೇಡ. ನಾವು ನಿನ್ನ ಮನೆ ಬಿಟ್ಟು ಹೋಗಲು ಬಂದಿಲ್ಲ. ನಿನ್ನನ್ನು ಈ ಮನೆಯಿಂದ ಒಂದು ಹೊರ ಹಾಕಲಿಕ್ಕೆ ಬಂದಿದ್ದೇವೆ. ಈ ಮಗನನ್ನು ಸುಮ್ಮನೆ ಬಿಡಬೇಡ. ಹಾಕು ಚಾಟಿಯಿಂದ. ಇದು ಎಲ್ಲ ಶ್ರೀಮಂತರು ಬಡವರಿಗೆ ಕೊಡುವ ಉಡುಗೊರೆ ಸೀತಾ. ಅವರ ಹತ್ತಿರ ಕರುಣೆ ಎಂಬುದೇ ಇಲ್ಲ ಸೀತಾ, ಇಲ್ಲ. ಕಟುಕರಿಗಿಂತ ಕೀಳಾಗಿದೆ ಅವರ ಹೃದಯ. ನಾನು ಹೇಳುತ್ತೇನೆ, ನಿನ್ನ ಗಂಡ ಸಾಲ ಮಾಡಿದ ಕಾರಣಕ್ಕಾಗಿ. ಅಷ್ಟೇ ಅಲ್ಲ, ನಮ್ಮ ಶ್ರೀಮಂತರಾದ ಪ್ರೇಮರಾಜನ ಮಗನಿಗೆ ಕಿರಣನೊಂದಿಗೆ ನಿಮ್ಮ ಶಿಲ್ಪಾಳ ಮದುವೆ ಮಾಡಿದಕ್ಕಾಗಿ. ಇನ್ನೊಬ್ಬರು ಸಾಕ, ಏನು ಇನ್ನೂ ಬೇಕೋ? ಶ್ರೀಮಂತರೇ, ನಾವು ಯಾವ ತಪ್ಪು ಮಾಡಿದ್ದೇವೆ? ಯಾವ ತಪ್ಪಿಗಾಗಿ ಇಂಥ ಶಿಕ್ಷೆ ಕೊಡ್ತಾ ಇದ್ದೀರಿ ನೀವು? ದಯವಿಟ್ಟು ಈ ರೀತಿ ಹೊಡೆದು ನಮ್ಮನ್ನು ಚಿತ್ರಹಿಂಸೆ ಕೊಡುವುದು ಬದಲು ನಮಗೆ ನೇಣಿಗೆ ಗುರಿ ಮಾಡಿ ನಮ್ಮನ್ನು ಕೊಂದು ಬಿಡಿ. ನಿಮ್ಮನ್ನು ಹಾಗೆ ಕೊಲ್ಲಲು ಬಿಡುವುದಿಲ್ಲ. ನಿಮಗೆ ಚಿತ್ರಹಿಂಸೆ ಕೊಟ್ಟು ಕೊಂದರೆ ನಮ್ಮ ಶ್ರೀಮಂತಿಗೆ
ನನ್ನನ್ನು ಇಲ್ಲಿಂದ ಕಾಲು ತೆಗೆಯಲು ಹೇಳುತ್ತಿರುವೆಯಲ್ಲ, ಈ ನಿನ್ನ ತುಂಬು ಗರಿಬಿಡಿದ ಸುಖದ ರುಚಿ ಇಂದು ನೋಡಬೇಕಾಗುತ್ತದೆ. ಮುಗಿಯಿತು, ಇಂದಿನ ನನ್ನ ಸೇಡಿನ ಛಲ ಮುಗಿಯಿತು, ಸಂಪೂರ್ಣವಾಗಿ ಮುಗಿಯಿತು. ಅಂದು ನನಗೆ ಮಾಡಿದ ನಿನ್ನ ಹೆಂಡತಿ ಅವಮಾನ ನನ್ನ ಹೃದಯದಲ್ಲಿ ಇಟ್ಟುಕೊಂಡು ಇಂದು ತೀರಿಸಿಕೊಂಡೆ ನನ್ನ ಛಲ. ಬರುತ್ತೇನೆ ರಾಮ್ಯ, ಬರುತ್ತೇನೆ. ನಮಗೆ ನೀಚರು ಕೊಡುವ ಶಿಕ್ಷೆಗೆ ತಾಳಲಾರದೆ ನಾನು ನನ್ನ ಮಗುವಿಗೆ ಜನ್ಮ ಕೊಟ್ಟು ಬಿಟ್ಟೆ. ಮಗು, ಇವತ್ತು ಇಂಥ ಕೆಟ್ಟ ಗಳಿಗೆಯಲ್ಲಿ ನಿನ್ನ ಜನ್ಮ ನಾನು ಕೊಟ್ಟನಲ್ಲಪ್ಪ. ಎಷ್ಟು ಸುಂದರವಾಗಿದ್ದೆ ನನ್ನ ಮಗಳೇ. ನಾನು ಒಂದು ಹೆಣ್ಣು ಮಗಳಿಗೆ ಜನ್ಮ ಕೊಟ್ಟೆ. ಅಯ್ಯೋ ಅಯ್ಯೋ, ನನ್ನ ಕರ್ಮವೇ, ನಾನು ಮಾಡಿರೋ ಪಾಪಕ್ಕಾಗಿ ಇಂಥ ಶಿಕ್ಷೆ ಕೊಟ್ಟೆ. ನಾನು ಯಾವ ಪಾಪಕ್ಕಾಗಿ ಇಂಥ ಶಿಕ್ಷೆ ಕೊಟ್ಟೆ? ಏನಾಯ್ತು ನಿಮಗೆ? ಹೇಳ್ರಿ, ನನ್ನ ಜೊತೆ ಮಾತಾಡಿ. ನೋಡ್ರಿ, ನಿಮ್ಮ ಮಗಳು ನಿಮ್ಮ ಕೈಯಲ್ಲಿ ಯಾವ್ಬೇಕು ಅಂತ ಆಸೆ ಪಡ್ತಾಳೆ. ಅವರನ್ನು ಹೊತ್ಕೊಡ್ರಿ. ಸೀತಾ, ನೀನೆಷ್ಟು ಹೊತ್ತು ಕರೆದರು ಕೇಳುವವರು ಯಾರು ಇಲ್ಲ. ಸೀತಾ,
ಆದರೆ ಮಾನವ ಕುಲಕ್ಕೆ ಮೋಸ ಮಾಡುತ್ತಿರುವಾಗ ಇಲ್ಲಿ ಕೇಳುವವರು ಈ ನಮಗೆ ಬಂದಿರುವ ಕಷ್ಟ ಇನ್ಯಾರಿಗೂ ಬರಬಾರದು ಸೀತಾ, ಬರಬಾರದು. ನಾನು ಇಲ್ಲಿ ಹೆಚ್ಚು ಹೊತ್ತು ಬದುಕಿ ಉಳಿಯಲ್ಲ. ಈ ಮಗುವಿನ ಮುಖ ನನ್ನ ಕಣ್ಣಾರೆ ನೋಡಿ ಸಾಯುತ್ತೇನೆ ಸೀತಾ, ಕಣ್ಣಾರೆ. ಮಾತಾಡಬೇಡಿ, ನನ್ನನ್ನು ಬಿಟ್ಟು ಹೋಗುವ ಮಾತಾಡಬೇಡಿ. ನಾನು ನಿಮ್ಮ ಜೊತೆ ಬರ್ತೀನಿ, ನಾನು ನಿಮ್ಮ ಜೊತೆ ಬರ್ತೀನಿ. ನೋಡ್ರಿ, ನನ್ನ ಮಗು ನಿಮ್ ಕೈ ಮಾಡಿ ಕೂಗ್ತಾ ಇದ್ದಾಳೆ. ಮಗು ಇಂಥ ಪಾಪಿ ತಂದೆ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಬೇಕಂತ ಇಷ್ಟು ದಿನ ತಡೆದುಕೊಂಡಿರ್ವಿ ಏನಮ್ಮ. ನಮ್ಮ ಮಗು ನೋಡಿದಾಗ ಈ ನಿನ್ನ ಮುಖವನ್ನು ನೋಡುವ ಭಾಗ್ಯವಾದರೂ ಮಗು ಇದು ಹುಟ್ಟಿದಾಗಲೇ ನನ್ನ ಮಗು ಸತ್ತು ಹೋಗಿದೆಯೇ? ಮಗು ಆ ದೇವರು ನಮ್ಮ ವಂಶದ ಕುಡಿಯನ್ನು ನಮಗೆ ಕರುಣಿಸದಿಲ್ಲ. ಆ ದೇವರಿಗೆ ಇಚ್ಛೆ ಇದ್ದಂತೆ ಆಗೋದು ತಾನೆ. ಇದೇನು ಸೀತಾ ಈ ನಿನ್ನ ಬಾಯಿಯಲ್ಲಿ ರಕ್ತ? ನಾನು ಗಂಡನ ಕಣ್ಮುಂದೆ ಶೀಲವನ್ನು ಕಳೆದುಕೊಂಡವಳು. ಈ ನನ್ನ ಹೊಲಸು ದೇಹ ನಿಮ್ಮಂತ ದೇವರಿಗೆ ಅರ್ಪಿಸಲೇ? ಈ ಪಾಪಕ್ಕೆ ನಾನು ಗುರಿ ಆಗಬಾರ್ದು ಅಂತ ನಾನು ಸೇವಿಸಿಬಿಟ್ಟೆ. ಸೀತಾ, ಸೀತಾ! ರಾಮ, ಸ್ವಲ್ಪ ಸಮಾಧಾನ ತಂದಿಕೋ. ಹೇಗಾಯ್ತು? ಆ ಪ್ರೇಮ ರಾಜ ಮತ್ತು ಶಿವರಾಜ ಎನ್ನ ಮೇಲೆ ಕ್ರೂರ ವರ್ತನೆ ನಡೆಸಿದರು. ಆ ದೇವರು ಈ ನನ್ನ ಜೀವ ಜ್ಯೋತಿ, ನನ್ನ ವಂಶದ ಕುಡಿಯನ್ನು ತನ್ನ ಬಳಿಗೆ ತೆರೆದುಕೊಂಡು ಬಿಟ್ಟ. ನಾನು ಅದೇನಿರುವುದು ಹೇಳೋಣ, ತಪ್ಪದೆ ಪರಿಗಣಿಸುತ್ತೆ. ಈ ನಮ್ಮ ವಿಷಯ ನನ್ನ ತಮ್ಮ ಲಕ್ಷ್ಮಣನಿಗೆ ತಿಳಿಸು. ನೋಡು, ಅವನಿಗೆ ತಿಳಿಸು. ನನ್ನ
ಬಡವರ ಮೇಲೆ ಇಂಥ ಅನ್ಯಾಯ ಸಿಗಬಾರದು. ಲಕ್ಷ್ಮಣನಿಗೆ ಫೋನ್ ಮಾಡಿ ತಿಳಿಸಿದರಾಯಿತು. ಇವರ ಶವ ಸಂಸ್ಕಾರ ಮಾಡುವ ವ್ಯವಸ್ಥೆ ಮಾಡಬೇಕು. ಅಣ್ಣ ಅತ್ತಿಗೆ ಅತ್ತಿಗೆ ಅಣ್ಣ ಇದೇನಿದು? ನನ್ನ ಅಣ್ಣ ಅತ್ತಿಗೆ ಇನ್ನೂ ಮಲಗಿದ್ದಾರಲ್ಲ. ಅತ್ತಿಗೆ ನಿಮ್ಮ ಮೈದುನ ಲಕ್ಷ್ಮಣಿ ಬಂದಿದ್ದಾನೆ, ಹೇಳಮ್ಮ ಹೇಳು. ಅಣ್ಣ ನಿನ್ನ ತಮ್ಮ ಲಕ್ಷ್ಮಣ ಬಂದಿದ್ದಾನೆ, ಹೇಳಣ್ಣ ನೀನಾದರೂ ಹೇಳು. ಇದೇನಿದು? ಇಷ್ಟೊಂದು ಒದರ್ತಾ ಇದ್ದೀನಂದ್ರು ಯಾಕೆ ಹೇಳ್ತಾ ಇಲ್ಲ? ನನ್ನ ಅಣ್ಣ ಅತ್ತಿಗೆ ಸತ್ತು ಹೋಗಿರುವರೆ. ಅಣ್ಣ ಈ ಈನ ಹುಟ್ಟವನ್ನು ಯಾರು ಎಸಗಿದರಣ್ಣ? ಯಾರು ಎಸೆದವರು? ಅತ್ತಿಗೆ ಅತ್ತಿಗೆ ನಾನು ನೌಕರಿಯ ಮೇಲೆ ಹೋದಾಗ ನಿಮ್ಮ ಅಣ್ಣನವರು ನನಗೆ ಭೇಟಿಯಾಗಿದ್ದರು. ಅವರ ಮುಂದೆ ನಿನ್ನ ಎಲ್ಲ ವಿಷಯವನ್ನು ತಿಳಿಸಿದೆ. ಅವರು ಶ್ರೀಮಂತ ಕಾರ್ಯಕ್ಕೆ ಬರುವುದಾಗುವುದಿಲ್ಲವೆಂದು, ನೀನೇ ನನ್ನ ತಂಗಿಗೆ ಈ ಅಣ್ಣ ಕೊಡುವ ತವರು ಮನೆ ಉಡುಗೊರೆ ಎಂದು ಕಳಿಸಿದ್ದಾರೆ. ಹೇಳು ಅತ್ತಿಗೆ ಹೇಳು. ಇನ್ನ ತವರು ಮನೆಯವರು ಕಟ್ಟು ಕಳಿಸಿದ ಸೀರೆಯನ್ನು ಹುಟ್ಟಿಕೊಂಡು ಹೂವನ್ನು ಮುಡಿದುಕೊಂಡು ನಿನ್ನ ತವರು ಮನೆಯ ಕುಂಕುಮ ಹಚ್ಚಿಕೋ ಅತ್ತಿಗೆ, ಹಚ್ಚಿಕೋ. ಅಣ್ಣ 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 ನೀನಾದ್ರೂ ಹೇಳಣ್ಣ, ಅತ್ತಿಗೆ ಹೇಳಂತ ಹೇಳಣ್ಣ, ಹೇಳು. ನಿನ್ನ ತವರು ಮನೆಯ ಸೀರೆಯನ್ನು ಹುಟ್ಟಿಕೊಂಡು ಸೌಭಾಗ್ಯವತಿಯಾಗಿ ಹೋಗಮ್ಮ, ಸೌಭಾಗ್ಯವತಿಯಾಗಿ. Thank you.
ಸಾಯಕ್ಕೆ ನೀನು ಜೀವಂತವಾಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲವೇನೋ ಕಂದ. ಕಣ್ಣೀರಿನ ನದಿಯೋ ಕಂದನ ಜೀವನದ ನನ್ನ ಅಣ್ಣ ಅತ್ತಿಗೆಯರ ಸಾವಿಗೆ ಯಾರು ಕಾರಣರು? ಯಾರಾಗಿರಬಹುದು ಆ ಕದೀಮರು? ಲಕ್ಷ್ಮಣ, ನೀನು ಎಷ್ಟು ಹತ್ತರು ನಿನ್ನ ಅಣ್ಣ ಅತ್ತಿಗೆರು ಮತ್ತೆ ಮರಳಿಬಾರದು. ಅವರು ಆ ದೇವರಲ್ಲಿ ಇಷ್ಟೇ ಬಿಡಿಕೊಂಡು ಬಂದಿದ್ದಾರೆ. ಮೊದಲು ಅವರ ಶವ ಸಂಸ್ಕಾರ ಮಾಡುವ ವ್ಯವಸ್ಥೆ ಮಾಡಿ ಬಂದಿದ್ದೇನೆ. ಮೊದಲು ಅವರು ಅಂತ್ಯಕ್ರಿಯೆ ಮಾಡೋಣ ನಡೆಯಿಸಿ. ಎಂದೋ ನೀನು ನನ್ನ ಕೈಯಲ್ಲಿ ಸಾಯುತ್ತಿದ್ದ ಮಗನೇ. ಅಂದು ನನ್ನ ಅತ್ತಿಗೆ ಹೇಳಿದ ಒಂದೇ ಒಂದು ಕಾರಣದಿಂದ ನಿನಗೆ ಜೀವದಾನ ಮಾಡಿದ್ದೆ. ಕೊನೆಗೂ ನಿನ್ನ ಛಲವನ್ನು ಸಾಧಿಸಿಕೊಂಡು ಬಿಟ್ಟನೋ ಹಣಕಾರಂಟಿ ಮಗನ. ಡಾಕ್ಟರ್, ನಾನೊಬ್ಬ ಸರ್ಕಾರಿ ಸೇವೆಗಿದ್ದರೂ ಏನಾಯಿತು? ನನ್ನ ಅಣ್ಣ ಅತ್ತಿಗೆಯನ್ನು ಕೊಂದ ಆ ಚಾಂಡಾಲರನ್ನು ಚಿತ್ರಹಿಂಸೆ ಪಟ್ಟುಕೊಳ್ಳುತ್ತೇನೆ. ಇಂದು ಸೂರ್ಯೋದಯ ಆಗುವುದರೊಳಗೆ ಅವರಿಬ್ಬರನ್ನು ತುಂಡು ತುಂಡಾಗಿ ಕಡಿದು ನಮ್ಮೂರ ಆಕ್ಷೇಪಗಳಿಗೆ ತಪ್ಪುತ್ತೇನೆ. ಪ್ರತಿಜ್ಞೆ ಮುಂದೆ ಏನು ಮಾಡುವುದಿದೆ ನಾನು ನಿನಗೆ ಎಲ್ಲ ಹೇಳಿದೆ. ಮೊದಲು ಶವ ಸಂಸ್ಕಾರ ಮಾಡೋಣ ನಡೆ.